ಆನೇಕಲ್ನಲ್ಲಿ ನಡೆದಿದ್ದ ಡ್ಯಾನ್ಸರ್ ಪ್ರಭು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಬಿಜೆಪಿ ಮುಖಂಡ ಬಿ ನಾಗರಾಜ್, ಹೇಮಂತ್, ಥಳಿಮಂಜ ಹಾಗೆ ಕಾಲೋನಿ ಸಂಜಯ್ ಬಂಧಿತ ಆರೋಪಿಗಳು. ಡಿಸೆಂಬರ್ 29ರಂದು ಕೊಲೆ ಪ್ರಕರಣ ನಡೆದಿತ್ತು. ಬಾರ್ ಒಂದರ ಮುಂದೆ ಡ್ಯಾನ್ಸರ್ ಪ್ರಭುನನ್ನ ಕೊಚ್ಚಿ ಕೊಲೆಗೈಯಲಾಗಿತ್ತು. ಬಿ ನಾಗರಾಜ್ ಆನೇಕಲ್ ಠಾಣೆಯ ರೌಡಿ ಶೀಟರ್. 1991ರಿಂದ 92ರ ಅವಧಿಯಲ್ಲಿ ಆನೇಕಲ್ನಿಂದ ಗಡಿಪಾರಾಗಿದ್ದ. ಇನ್ನು ಪ್ರತಿಷ್ಠೆಗೋಸ್ಕರ ಕೊಲೆ ಮಾಡಿರುವುದಾಗಿ ತನಿಖೆ ವೇಳೆ ಆರೋಪಿಗಳು ಸತ್ಯ ಬಾಯ್ಬಿಟ್ಟಿದ್ದಾರೆ. ಡ್ಯಾನ್ಸರ್ ಪ್ರಭು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಆರೋಪಿಗಳನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಬಿಜೆಪಿ ಮುಖಂಡ ಬಿ ನಾಗರಾಜ್, ಹೇಮಂತ್, ಥಳಿಮಂಜ, ಕಾಲೋನಿ ಸಂಜಯ್ ಬಂಧಿತ ಆರೋಪಿಗಳು. ಡಿಸೆಂಬರ್ 29ರಂದು ಈ ಕೊಲೆ ನಡೆದಿತ್ತು. ಪ್ರತಿಷ್ಠೆಗೋಸ್ಕರ ಕೊಲೆ ಮಾಡಿರುವುದಾಗಿ ಆರೋಪಿಗಳು ತನಿಖೆಯ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದಾರೆ. ಇನ್ನು ಬಾರ್ ಒಂದರ ಮುಂದೆ ಡ್ಯಾನ್ಸರ್ ಪ್ರಭುನನ್ನ ಡಿಸೆಂಬರ್ 29ರಂದು ಕೊಚ್ಚಿ ಕೊಲೆಗೈಯಲಾಗಿತ್ತು. ಇನ್ನು ಬಿ ನಾಗರಾಜ್ ಆನೇಕಲ್ ಠಾಣೆಯ ರೌಡಿ ಶೀಟರ್ ಕೂಡ ಹೌದು. 1991ರಿಂದ 92ರ ಅವಧಿಯಲ್ಲಿ ಆನೇಕಲ್ನಿಂದ ಈತನನ್ನ ಗಡಿಪಾರು ಕೂಡ ಮಾಡಲಾಗಿತ್ತು. ಈಗ 4 ಆರೋಪಿಗಳನ್ನ ಡ್ಯಾನ್ಸರ್ ಪ್ರಭು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಲಾಗಿದೆ. ಭಾವಚಿತ್ರದಲ್ಲಿ ಗಮನಿಸ್ತಿದ್ರಿ, ಒಂದ್ ಕಡೆ ಡ್ಯಾನ್ಸರ್ ಪ್ರಭುವಿನ ಭಾವಚಿತ್ರವಿದ್ರೆ ಮತ್ತೊಂದ್ ಕಡೆ ಏನು ಆರೋಪಿ ನಾಗರಾಜ್ ಫೋಟೋವನ್ನ ಕೂಡ ನಾವು ಇಲ್ಲಿ ಗಮನಿಸಬಹುದಾಗಿದೆ. ಪ್ರತಿಷ್ಠೆಗೋಸ್ಕರ ಈ ಒಂದು ಕೊಲೆ ಮಾಡಿರುವುದಾಗಿ ಆರೋಪಿಗಳು ತನಿಖೆ ವೇಳೆಯಲ್ಲಿ ಬಾಯ್ಬಿಟ್ಟಿದ್ದಾರೆ. ಬಿಜೆಪಿ ಮುಖಂಡ ಬಿ ನಾಗರಾಜ್, ಹೇಮಂತ್, ಥಳಿಮಂಜ ಹಾಗೆ ಕಾಲೋನಿ ಸಂಜಯ್ ಬಂಧಿತ ಆರೋಪಿಗಳು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಈಗಾಗಲೇ ಡ್ಯಾನ್ಸರ್ ಪ್ರಭು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4ರನ್ನ ಅರೆಸ್ಟ್ ಮಾಡಲಾಗಿರೋದು, ಏನಿದೆ ಡೀಟೇಲ್ಸ್ ಈ ಬಗ್ಗೆ? ಸ್ಮಿತಾ, ಏನು ಡಿಸೆಂಬರ್ 29ರಂದು ಆನೇಕಲ್ನ ಡ್ಯಾನ್ಸರ್ ಆದಂತ ಪ್ರಭು ಅವರ ಹತ್ಯೆಯಾಗಿತ್ತು. ಇನ್ನು ಬಾರ್ ಒಂದರ ಮುಂದೆ ಪ್ರಭುವನ್ನ ಕೊಚ್ಚಿ ಕೊಲೆಗೈಯಲಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಆನೇಕಲ್ ಪೊಲೀಸರು ಈಗ 4ರನ್ನ ಬಂಧಿಸಿದ್ದಾರೆ. ಅದರಲ್ಲಿ ಹೇಮಂತ್, ಥಳಿಮಂಜ ಹಾಗೆ ಬಿಜೆಪಿ ಮುಖಂಡ ಹಾಗೂ ಮಾಜಿ ಕೌನ್ಸಿಲರ್ ಆದ ಬಿ ನಾಗರಾಜ್ ಅವರನ್ನ ಬಂಧಿಸಿದ್ದಾರೆ. ಏನು ಗಡಿನಾಡದ ದಿನವೇ ಈ 4ರ ಮೇಲೆ ಎಫ್ಐಆರ್ ಅನ್ನ ಕೂಡ ಪೊಲೀಸರು ದಾಖಲಿಸಿದ್ರು. ಆ ಸಂದರ್ಭದಲ್ಲಿ ಆನೇಕಲ್ ಒಂದ್ ರೀತಿಯಲ್ಲಿ ಸ್ತಬ್ಧವಾಗಿತ್ತು ಸ್ಮಿತಾ. ಯಾಕೆಂದ್ರೆ ಬಿ ನಾಗರಾಜ್ ಅವರೇ ಈ ಒಂದು ಕೊಲೆಯ ಆರೋಪಿ ಅಂತ ಏನು ಸಂಜಯ್ ಕಡೆಯವರು ಏನು ನಾಗರಾಜ್ ಮನೆಗೆ ನುಗ್ಗಿ ಏನು ನಾಗರಾಜ್ ಮನೆಯಲ್ಲಿರುವಂತಹ ಕಾರುಗಳು ಹಾಗೂ ಮನೆ ಕಿಟಕಿ ಗಾಜುಗಳನ್ನ ಧ್ವಂಸ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಘಟನೆ ನಡೆದು ಸುಮಾರು 10 ದಿನಗಳ ನಂತರ ಏನು ಆನೇಕಲ್ ಪೊಲೀಸರು ಏನು 4 ಮಂದಿ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಮುಖ್ಯ ಆರೋಪಿ ಏನಿದ್ದಾರೆ, ಏನು ಬಿ ನಾಗರಾಜ್ ಏನಿದ್ದಾರೆ, ಅವ್ರನ್ನು ಕೂಡ ಬಂಧಿಸುವಲ್ಲಿ ಆನೇಕಲ್ ಪೊಲೀಸರು ಈಗ ಯಶಸ್ವಿಯಾಗಿದ್ದಾರೆ. ಏನು ಬಿ ನಾಗರಾಜ್ ಈ ಹಿಂದೆ ಮಾಜಿ ಕೌನ್ಸಿಲರ್ ಆಗಿರುವಂತವರು, ಅದರಲ್ಲೂ ಮುಖ್ಯವಾಗಿ ಏನು ಆನೇಕಲ್ ಎಪಿಎಂಸಿಯ ಸದಸ್ಯರು ಕೂಡ ಆಗಿರುವಂತವರು. ಏನು ಮುಖ್ಯವಾಗಿ ಈ ಬಿ ನಾಗರಾಜ್ ಏನಿದ್ದಾರೆ 1991-92ರಲ್ಲಿ ಆನೇಕಲ್ನಿಂದ ಏನು ರೌಡಿ ಆಕ್ಟಿವಿಟೀಸ್ ನಲ್ಲಿ ತೊಡಗಿರೋದ್ರಿಂದ ಆನೇಕಲ್ ಠಾಣೆಯಿಂದ ಈ ಹಿಂದೆ ಕೂಡ ಗಡಿಪಾರಾಗಿದ್ರು. ಸುಮಾರು 25 ವರ್ಷದಿಂದ ಬಿ ನಾಗರಾಜ್ ಅವರು ಆನೇಕಲ್ ಠಾಣೆಯ ರೌಡಿ ಶೀಟರ್ ಆಗಿದ್ರು ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಏನಂದ್ರೆ ಈ ಬಿ ನಾಗರಾಜ್ ನ ಮುಖ್ಯವಾದ ಕೆಲಸ ಏನು ಆನೇಕಲ್ನಲ್ಲಿ ಯಾವಾಗ ಏನು ರಿಯಲ್ ಎಸ್ಟೇಟ್ ಮಾಫಿಯಾ ಶುರುವಾಯಿತು ಅಂದಿನಿಂದಲೂ ಕೂಡ ರಿಯಲ್ ಎಸ್ಟೇಟ್ ಆಕ್ಟಿವಿಟೀಸ್ ನಲ್ಲಿ ಅದೇ ರೀತಿ ಏನು ಮೀಟರ್ ಬಡ್ಡಿ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದು ಅನ್ನುವ ಮಾಹಿತಿ ಕೂಡ ಈಗ ಲಭ್ಯವಾಗ್ತಿದೆ. ಒಟ್ಟಾರೆ ಆನೇಕಲ್ ಠಾಣೆಯಲ್ಲಿ ಈ ಹಿಂದೆ ಕೂಡ ಸುಮಾರು 20-25 ವರ್ಷದಿಂದ ಕೂಡ ಬಿ ನಾಗರಾಜ್ ಅವರು ರೌಡಿ ಶೀಟರ್ ಆಗಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕೊಲೆ ಪ್ರಕರಣಗಳಲ್ಲಿ ಈ ಹಿಂದೆನೆ ಬಿ ನಾಗರಾಜ್ ಅವರು ಭಾಗಿಯಾಗಿದ್ರು. ಸುಮಾರು 18 ಕೊಲೆ, ಸುಲಿಗೆ ಹಾಗೂ ಇತರ ದರೋಡೆ ಪ್ರಕರಣಗಳಲ್ಲಿ ಈ ಹಿಂದೆ ಕೂಡ ಭಾಗಿಯಾಗಿದ್ರು ಅನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಈಗ ಏನು ಡ್ಯಾನ್ಸರ್ ಪ್ರಭುವನ್ನ ಕೊಲೆ ಮಾಡಿಸುವಲ್ಲಿ ಪ್ರಮುಖ ಆರೋಪಿ ಏನು ಆನೇಕಲ್ ಠಾಣೆಯ ರೌಡಿ ಶೀಟರ್ ಆದ ಬಿ ನಾಗರಾಜ್ ಅನ್ನುವ ಮಾಹಿತಿ ತಿಳಿದು ಬರ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಬಿ ನಾಗರಾಜ್ ಅವರ ಸಹಚರರು ಅಂದ್ರೆ ಹೇಮಂತ್, ಥಳಿಮಂಜ, ಈ ಏನು ಸಂಜಯ್ ಏನಿದ್ದಾರೆ, ಇವರು ನಾಗರಾಜ್ ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ರು. ಅವ್ರಿಗೆ ಅವರ ಹಿಂದೆನೆ ತಿರುಗ್ತಾ ಇದ್ರು. ಈ ಹುಡುಗರ ಮೂಲಕ ಈ ಮೂವರನ್ನ ಬಿಟ್ಟು ನಾಗರಾಜ್ ಅವರೇ ಕೊಲೆ ಮಾಡ್ತಿದ್ದಾರೆ ಅನ್ನುವ ಮಾಹಿತಿ ಕೂಡ ಈಗ ಲಭ್ಯವಾಗಿದೆ. ಇದಕ್ಕೆ ಸಂಬಂಧಪಟ್ಟ ಈಗ ಆನೇಕಲ್ ಠಾಣೆಯ ಪೊಲೀಸರು 4ರನ್ನ ಬಂಧಿಸಿದ್ದಾರೆ. ಆದ್ರೆ ಬಿ ನಾಗರಾಜ್ ಈಗ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಏನು ತಾನು ರೌಡಿ ಶೀಟರ್ ಹಾಗೆ ಮಾಜಿ ಕೌನ್ಸಿಲರ್ ಕೂಡ ಆಗಿದ್ದಂತರು ಬಿಜೆಪಿ ಮುಖಂಡರು ತನಗೆ ಎದುರು ಮಾತಾಡಿದ ಅನ್ನುವ ಒಂದೇ ಕಾರಣಕ್ಕೆ ಏನು ಡ್ಯಾನ್ಸರ್ ಪ್ರಭುನನ್ನ ಕೊಲೆ ಮಾಡಿಸಿದೆ ಅನ್ನುವ ಮಾಹಿತಿಯನ್ನ ಪೊಲೀಸರು ಮುಂದೆ ಈಗ ಬಿಚ್ಚಿಟ್ಟಿದ್ದಾರೆ. ಸ್ಮಿತಾ, ಧನ್ಯವಾದ ಜಗದೀಶ್ ಮಾಹಿತಿಗಾಗಿ.